ಒಂದೇ ತಪ್ಪು ಅಂತ ಕ್ಷಮಿಸಿದ್ರೆ ಅದು ಎಲ್ರಿಗೂ ಸಲಿಗೆ ಕೊಟ್ಟ ಹಾಗಾಗುತ್ತೆ. ಆಮೇಲೆ ಒಬ್ಬರಾದ್ಮೇಲೆ ಒಬ್ರು ಮನೇಲಿ ತಪ್ಪು ಮಾಡಕ್ ಶುರು ಮಾಡ್ತಾರೆ. ತಪ್ಪು ಮಾಡಿದ್ಮೇಲೆ ಶಿಕ್ಷೆನ ಅನುಭವಿಸ್ಲೇಬೇಕು. ರಾಜಲಕ್ಷ್ಮಿಗೆ ಮದುವೆ ಮಾಡಿ ತನ್ನ ಗಂಡನ ಮನೆ ಕಳ್ಸೋದೆ ಈ ಸಮಸ್ಯೆಗೆ ಸರಿಯಾದ ಪರಿಹಾರ. ಅಷ್ಟೇ ಹೊರತು ಯಾರು ಎಲ್ಲಿಗೂ ಹೋಗ್ಬೇಕಾಗಿರೋ ಅಗತ್ಯ ಇಲ್ಲ. ಈ ಮನೆಯಿಂದ ಹೋಗ್ಬೇಕಾಗಿರೋದು ಜಾನಕಿನೂ ಅಲ್ಲ, ಆದ್ಯಾನೂ ಅಲ್ಲ, ರಾಜಲಕ್ಷ್ಮಿ. ಮದುವೆ ಆಗ್ದಿರೋ ಹುಡುಗಿನ ಹೊಸಲು ದಾಟಿ ಹೊರಗಡೆ ಕಳ್ಸೋದು ಅಂದ್ರೆ ಮದುವೆ ಮಾಡಿ ಗಂಡನ ಮನೆ ಕಳ್ಸೋದು. ರಾಜಲಕ್ಷ್ಮಿಗೆ ಮದುವೆ ಮಾಡಿ ತನ್ನ ಗಂಡನ ಮನೆ ಕಳ್ಸೋದೆ ಈ ಸಮಸ್ಯೆಗೆ ಸರಿಯಾದ ಪರಿಹಾರ. ನಾನು ಹೊರಟೋದ್ರೆ ನೀವಾದ್ರೂ ನಮ್ಮ ರಾಜಲಕ್ಷ್ಮಿಗೆ ಜೊತೆಯಾಗಿರ್ತೀರಾ ಅನ್ಕೊಂಡೆ. ಆದ್ರೆ ನೀವು ಕೂಡ ಅವಳನ್ನ ದೂರ ಮಾಡಬೇಕು ಅನ್ಕೋತಿದ್ದೀರಾ. ನಮ್ಮ ರಾಜಲಕ್ಷ್ಮಿ ತುಂಬಾನೇ ಮುಗ್ಧೇರಿ. ಅದಕ್ಕೆ ಈ ಇಂಟರ್ನೆಟ್ ವಿಷಯದಲ್ಲಿ ಮೋಸ ಹೋದ್ಲು ಅಷ್ಟೇ ಹೊರತು ಅವಳೇನು ಬೇಕು ಅಂತ ತಪ್ಪು ಮಾಡಿಲ್ಲ ರೀ. ತಗೋ ಈ ತುತ್ತಿನ್ನು. ಬೇಡ. ಅಬ್ಬಾ ಬಾರೆ ಈ ಕಡೆ ಬಾರೆ. ಇಲ್ಲೋಡು ನೋಡಿಲಿ ಒಂದೇ ಒಂದು ತುತ್ತು. ಅಬ್ಬಾ ನೀನ್ ಎಷ್ಟೇ ಬಲವಂತ ಮಾಡಿದ್ರು ಅವಳು ತಿನ್ನಲ್ಲ. ಜಾನಕಿ ಬಂದ್ ತಿನ್ಸಿದ್ರೇನೆ ಅವಳು ತಿನ್ನೋದು. ಅಯ್ಯೋ ಅತಿಗೆ ಕೆಲಸ ಮಾಡ್ತಾ ಇದ್ದಾಳೆ ಅಮ್ಮ, ಅದಕ್ಕೆ ನಾನ್ ತಿನ್ನಿಸ್ತಿರೋದು. ಬೇಡ. ಸ್ವಲ್ಪನಾದ್ರೂ ತಿನ್ಲಾಕ. ಒಂದ್ ತುತ್ತು ಕೂಡ ತಿಂದಿಲ್ಲ ಕಣೋ. ನಾನ್ ತಿನ್ನಿಸ್ತೀನಿ ಕೊಡು ಪದ್ಮ.
ಚಾಚಿ ನಾನ್ ತಿನ್ಸಿದ್ರೆ ತಿಂತೀಯ ಅಲ್ವಾ? ಹಾ ನಾನ್ ಹೇಳಿಲ್ವಾ ಜಾನಕಿ ತಿನ್ಸಿದ್ರೇನೆ ತಿನ್ನೋದು ಅಂತ. ನಾಳೆ ಮದ್ವೆ ಮಾಡ್ಕೊಂಡು ಗಂಡನ್ ಮನೆಗ್ ಹೋದ್ಮೇಲೂ ಅತ್ತಿಗೆನೆ ತಿನ್ಸಕ್ಕಾಗತ್ತಾ? ಹೌದು, ನಮ್ಮಮ್ಮ ತಿನ್ಸಿದ್ರೇನೆ ನಾನ್ ತಿನ್ನೋದು. ನಿಮ್ಮಮ್ಮ ನಿನ್ ಜೊತೆ ಗಂಡನ್ ಮನೆಗ್ ಬರಕ್ಕಾಗತ್ತೇನೆ? ನನ್ ಅತ್ತೆ ಮನೆಗ್ ಹೋಗೋದಿಲ್ಲ, ನನ್ ಮದ್ವೆನೇ ಮಾಡ್ಕೊಳಲ್ಲ. ನನ್ಗೆ ನಮ್ಮಮ್ಮನೇ ಬೇಕು. ಆ ಅಮ್ಮ, ಅಪ್ಪಂಗ್ ನೀನೇ ಹೇಳ್ಬೇಕಮ್ಮ. ನನ್ ಮದ್ವೆ ಮಾಡ್ಕೊಳಲ್ಲ ಅಮ್ಮ. ಇದು ಒಂದ್ಸಲ ನನ್ನ ಕ್ಷಮಿಸ್ಬಿಡು ಅಂತ ನೀನೇ ಅಪ್ಪನ್ ಕೇಳಮ್ಮ. ನಾನ್ ಮಾಡಿದ್ದು ತಪ್ಪೆ, ಅದಕ್ಕೆ ಯಾವ ಶಿಕ್ಷೆ ಬೇಕಾದ್ರೂ ಅನುಭವಿಸ್ತೀನಿ. ಆದ್ರೆ ನಿನ್ನ ಅಪ್ಪನ್ನ ಬಿಟ್ಟು ನಾನು ಖಂಡಿತ ಬದುಕಲ್ಲ ಅಮ್ಮ. ನಿಜವಾಗ್ಲೂ ಬದುಕಲ್ಲ ರಾಜಿ. ನನಗ್ ಮದ್ವೆ ಬೇಡ ಅಂತ ಅಪ್ಪಂಗ್ ನೀನೇ ಹೇಳಮ್ಮ. ಏನೋ ತಿಳಿದೆ ಹದ್ ಮೀರ್ ನಡ್ಕೊಂಡ್ ಬಿಟ್ಟಿದ್ದೀನಮ್ಮ. ಬೇಕಾದ್ರೆ ನನಗ್ ಹೊಡಿರಿ ಬೈರಿ, ಅವಾಗ್ಲೂ ನಿಮ್ ಕೋಪ ತೀರ್ದೆ ಹೋದ್ರೆ ನನ್ನ ಸಾಯಿಸಿ, ಅಷ್ಟೇ ಹೊರತು ನನಗ್ ಮದ್ವೆ ಮಾಡಿಸಿ ಈ ಮನೆಯಿಂದ ಕಳಿಸ್ಬಿಡ್ಬೇಡಿ ಅಮ್ಮ. ಅಮ್ಮ, ನಾನು ಹೋಗಲ್ಲ ಅಮ್ಮ. ನನಗೆ ಮದ್ವೆ ಬೇಡ. ನನಗೆ ನೀನ್ ಬೇಕು, ನೀನ್ ಬೇಕು. ಅಮ್ಮ, ಆ ಇಂಟರ್ನೆಟ್ ಇಂದ ಇಷ್ಟೊಂದು ಸಮಸ್ಯೆಗಳು ಬರುತ್ತೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಅವನ್ ಮಾಡಿದ ತಪ್ಪಿಗೆ ನನಗೆ ಯಾಕಮ್ಮ ಶಿಕ್ಷೆ? ನನ್ನ ಅಮಾಯಕತೆ ತಿಳ್ಕೊಂಡು ಅವನು ಹೆದರ್ಸ್ದ, ಭಯ ಪಡಿಸ್ದ. ಎಲ್ಲಿ ನಿಮಗ್ ಗೊತ್ತಾಗ ಹೋಗುತ್ತೋ ಅಂತ ನಿಜನ ಮುಚ್ಚಿಟ್ಟೆ ಅಮ್ಮ. ಅದೇನಮ್ಮ ನಾನ್ ಮಾಡಿದ ತಪ್ಪು. ಅದಕ್ಕೋಸ್ಕರ ನನಗಿಂಥ ಶಿಕ್ಷೆ ಕೊಡ್ತೀರಮ್ಮ?
ಅವನೇ ನನಗೆ ಫೇಕ್ ಅಕೌಂಟಿಂದ ಮೋಸ ಮಾಡಿದ್ದು. ಇನ್ಯಾವತ್ತೂ ಈ ಥರ ಆಗಲ್ಲಮ್ಮ. ನಾನು ಮದುವೆ ಮಾಡ್ಕೊಳ್ಳಲ್ಲ. ಅಮ್ಮ, ನೀನು 4 ದಿನ ಅಮೆರಿಕಾಗೆ ಹೋಗಿದ್ದಕ್ಕೇನೆ ನನ್ನ ತಬ್ಬಿಬ್ಬಾಗ್ಬಿಟ್ಟೆ. ಅಂಥದ್ರಲ್ಲಿ ನನಗೆ ಮದುವೆ ಮಾಡಿಸಿ ಶಾಶ್ವತವಾಗಿ ದೂರ ಕಳಿಸ್ತೀರಾ? ನೀನಿಲ್ದೆ ನಾನು ಬದುಕಲ್ಲಮ್ಮ. ನಾನು ಬದುಕೋದಿಲ್ಲ. ಆ ಪ್ರಭಾಸು ಆದ್ಯ ಒಬ್ರನ್ನೊಬ್ರು ಟಚ್ ಮಾಡ್ಕೊಂಡು ಫೋನಲ್ಲಿ ಫೋಟೋ ತಗೋತಾ ಇದ್ರು. ನೀನ್ ಹೇಳೋ ಸೀನು ಏನ್ ನಡೀತು? ಅವಳು ಮಧ್ಯರಾತ್ರಿವರೆಗೂ ಎದ್ದಿರ್ತಿದ್ಲು. ಎಲ್ಲಿ ಮನೆಯವ್ರು ಯಾರಾದ್ರೂ ನೋಡ್ಬಿಡ್ತಾರೋ ಅಂತ ರಾಜಲಕ್ಷ್ಮಿ ಕಾವಲಾಗಿರ್ತಿದ್ಲು. ಇದನ್ನೆಲ್ಲ ನನ್ನ ಕಣ್ಣಾರೆ ನೋಡ್ದೆ ಅಜ್ಜಿ. ಚಿಚಿ, ಎಂತ ಮನುಷ್ಯನೋ ನೀನು. ಏನೇ ನೋಡಿದ್ರು ಅದನ್ನೆಲ್ಲ ಹೇಳ್ಬಿಡದ? ಹೇಳಕ್ಕೂ ಮುಂಚೆ ಯೋಚನೆ ಮಾಡೋದ್ ಬೇಡ? ಆದ್ಯಾಗಿರುವಂತ ಸಹನೆ ಕೂಡ ನಿನಗಿಲ್ವಲ್ಲೋ? ಏನೋ ದೊಡ್ಡ ಮರ್ಯಾದಸ್ಥ ಅನ್ನೋ ತರ ಎಲ್ಲರ ಮುಂದೆ ನಿನ್ ಬಗ್ಗೆ ಕೊಚ್ಕೋತ್ಯ. ಇವಾಗ್ಲೇ ಮಾವ ಕೆಂಡದ ಮೇಲೆ ನಡೀತಾ ಇದ್ದಾರೆ. ಹೀಗಿರುವಾಗ ಈ ತರದ ವಿಷಯ ಅವ್ರಿಗೆ ಹೇಳಿದ್ರೆ ಏನಾಗುತ್ತೆ ಅಂತ ಯೋಚನೆ ಮಾಡೋದ್ ಬೇಡ? ಅಷ್ಟಕ್ಕೂ ಆದ್ಯ ಏನು ತಪ್ಪು ಮಾಡಿಲ್ಲ ಕಣೋ. ತಪ್ಪಾಗಿ ಯೋಚನೆ ಮಾಡಿದ್ದು ನೀನು. ಇಂಥ ಕೆಟ್ಟ ಬುದ್ಧಿ ಅದ್ ಯಾವಾಗ ಬಂತೋ ನಿನಗೆ? ಅಲ್ಲ, ಏನೋ ಒಂದ್ ಕಾರಣ ಇರುತ್ತೆ. ಒಂದ್ ಹುಡುಗಿ ಮಾತಾಡ್ತಿದ್ದಾರೆ ಅಂತ ಅನ್ನಿಸ್ಲಿಲ್ವಾ ನಿನಗೆ? ಕೆಟ್ಟವನಾಗೋದೆ ಕಣೋ. ಆದ್ಯ ದೃಷ್ಟಿಯಲ್ಲಿ ನೀನು ಕೆಟ್ಟವನಾಗೋದೆ. ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ ಕಣೋ ಸೀನು. ನೀನು ನನ್ನ ದೃಷ್ಟಿಲೆಲ್ಲ ಕೆಟ್ಟವನಾಗೋದು. ರಾಜಲಕ್ಷ್ಮಿ ಜೀವನನ ನಾಶ ಆಗೋ ಹಾಗೆ ಮಾಡಿದ್ಯಾ. ಅದೇ ಪಾಪ ರಾಜಲಕ್ಷ್ಮಿ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ. ಪಾಪನ ಮಾಡೋದೆಲ್ಲ ಮಾಡಿ ಅಯ್ಯೋ ಪಾಪ ಅಂದ್ರೆ ಸರಿ ಹೋಗ್ಬಿಡುತ್ತೆ ಅನ್ಕೊಂಡಿದ್ಯಾ? ನನಗೆ ಗೊತ್ತು ಆದ್ಯ, ನೀನ್ ಕೋಪ ಮಾಡ್ಕೊಂಡಿದ್ಯಾ ಅಂತ. ನಿಜವಾಗ್ಲೂ ನಾನು ನಿನ್ನನ್ನ ತಪ್ಪು ತಿಳ್ಕೊಳ್ಳಿಲ್ಲ. ನನಗೆ ಗೊತ್ತಿಲ್ಲದೆ ಅದ್ ಯಾಕೆ ಹಾಗೆ ಹೇಳಿದ್ನು ಅಂತ ನನ್ಗೀಗ್ಲೂ ಅರ್ಥ ಆಗ್ತಿಲ್ಲ. ಇಷ್ಟೆಲ್ಲ ನಡೆದಿದ್ದು ಇಟ್ ವಾಸ್ ಜಸ್ಟ್ ಅನ್ ಆಕ್ಸಿಡೆಂಟ್. ನಾನು ಯಾವುದನ್ನು ಬೇಕು ಅಂತ ಮಾಡಿಲ್ಲ ಆದ್ಯ. ಐ ಆಮ್ ರಿಯಲಿ ವೆರಿ ಸಾರಿ. ಅದು ನನ್ನ ನಿಜವಾದ ಕ್ಯಾರೆಕ್ಟರ್ ಅಲ್ಲ. ಆಕ್ಚುಲಿ ನನ್ನ ಮನ್ಸಲ್ಲಿ ಏನಿದೆ ಅಂತ ನಿನಗಿನ್ನೂ ಗೊತ್ತಿಲ್ಲ. ನಾನು ನಿನ್ಗೆ ಹೇಳ್ಕೊಂಡು ಇಲ್ಲ. ನೀನು ಅವನ ಹತ್ರ ಮಾತಾಡ್ತಿದ್ರೆ ನನಗೆ ತಡ್ಕೊಳಕ್ಕಾಗ್ಲಿಲ್ಲ. ಎನಿವೆ, ಐ ಆಮ್ ರಿಯಲಿ ವೆರಿ ಸಾರಿ ಆದ್ಯ. ಒಂದು ಹುಡುಗಿ ಮೀಟ್ ಮಾಡ್ಕೊಂಡು ಮಾತಾಡಿದ ತಕ್ಷಣ ಅವ್ರ ಮಧ್ಯೆ ಏನೋ ಇದೆ ಅಂತ ಅನ್ಕೊಳ್ಳೋ ಕ್ಯಾರೆಕ್ಟರ್ ಅಲ್ಲ ನಂದು. ಓಹೋ, ಅಂಥ ಕ್ಯಾರೆಕ್ಟರ್ ಅಲ್ಲ ಅಂದ್ರೆ ಮತ್ ಮನೇಲಿ ಯಾಕೆ ಹೇಳ್ದೆ? ಹೇಳದ್ನಲ್ಲ, ನೀನ್ ಅವನ ಜೊತೆ ಮಾತಾಡ್ತಿದ್ರೆ ತಡ್ಕೊಳಕ್ಕಾಗ್ದೆ. ನಾನ್ ಯಾರ ಜೊತೆ ಮಾತಾಡಿದ್ರೆ ನಿನಗೇನು? ನಿನಗೇನು ಆದ್ಯ? ಅದು ಏನಾದ್ಯ? ಏನಾದ್ಯ ಹೇಳು. ಅದಕ್ಕೆ ಸಾರಿ ಕೇಳದ್ನಲ್ಲ. ಜಸ್ಟ್ ಸ್ಟಾಪ್ ಇಟ್. ಒಂದ್ ಸಾರಿ ಹೇಳಿದ್ರೆ ನೀನ್ ಮಾಡಿರೋ ತಪ್ಪೆಲ್ಲ ಸರಿಯಾಗ್ಬಿಡತ್ತಾ? ಅಷ್ಟಕ್ಕೂ ರಾಜಲಕ್ಷ್ಮಿಗೆ ಇವತ್ತಿಂತ ಪರಿಸ್ಥಿತಿ ಬರೋದಕ್ಕೆ ಕಾರಣ ಯಾರು ಅಂತ ಹೇಳು. ನೀನ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಮನೆಗೆ ಬಂದು ನಿಮ್ ಮಾವನ ಹತ್ರ ಹೇಳ್ದೆ. ಅವರು ಈ ಮನೆನ ಮನೆ ತರ ನೋಡ್ದೆ ಏನೋ ಲಂಕೆನೆ ಸುಟ್ಟೋಗಿರೋ ರೇಂಜ್ಗೆ ಅವರು ಫೀಲ್ ಆಗೋದ್ರು. ಇವಾಗ ರಾಜಲಕ್ಷ್ಮಿಗೆ ಮದ್ವೆ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ನೀನ್ ಮಾಡಿದ್ ಒಂದ್ ತಪ್ಪಿಂದ ರಾಜಲಕ್ಷ್ಮಿ ಕಟ್ಕೊಂಡಿದ್ ಕನ್ಸ್ಗಳೆಲ್ಲ ಕನ್ಸಾಗೆ ಉಳಿದು ಹೋಗ್ತಾ ಇದೆ. ಅವಳು ನಿನಗ್ ಭಯ ಪಟ್ಟು ನಿನ್ನ ಹತ್ರನೂ ಏನು ಹೇಳ್ಕೊಳ್ಳಿಲ್ಲ.
ಆದ್ರೆ ರಾಜಲಕ್ಷ್ಮಿ ಮನ್ಸೇನು ಅನ್ನೋದು ನನಗ್ ಮಾತ್ರ ಗೊತ್ತು. ಅವಳು ದೊಡ್ಡ ಹಾಕಿ ಪ್ಲೇಯರ್ ಆಗ್ಬೇಕು ಅನ್ಕೊಂಡಿದ್ಲು, ಜೀವನದಲ್ಲಿ ಎತ್ತರಕ್ಕೆ ಬೆಳಿಬೇಕು ಅಂತ ಅನ್ಕೊಂಡಿದ್ಲು. ಆದ್ರೆ ನೀವ್ ಯಾರು ಅದನ್ನ ಅರ್ಥ ಮಾಡ್ಕೊಳ್ಳೇ ಇಲ್ಲ. ಸ್ಪೋರ್ಟ್ಸ್ ಡ್ರೆಸ್ ಹಾಕೋಬಾರ್ದು, ಇಂಟರ್ನೆಟ್ ಯೂಸ್ ಮಾಡಬಾರ್ದು ಅಂತ ಅವಳನ್ನ ಇನ್ನೂ ಅಮಾಯಕಿ ತರ ಮಾಡಿದ್ರಿ. ಅವಳೊಂದ್ ಹೆಣ್ಣಾಗಿ ಹುಟ್ಟಿರೋದಕ್ಕೆ ಅವಳ ಆಸೆನ ಆಕಾಂಕ್ಷೆಗಳನ್ನೆಲ್ಲ ಬಿಟ್ಬಿಡ್ಬೇಕಾ? ಅವಳಿಗೂ ತನ್ನ ಲೈಫಲ್ಲಿ ಏನಾದ್ರೂ ಸಾಧನೆ ಮಾಡ್ಬೇಕು ಅನ್ನೋದಿರುತ್ತಲ್ವಾ? ಇದ್ಯಾರಿಗೂ ಅರ್ಥನೇ ಆಗಲ್ವಾ? ಅವರೇನೋ ಹಳೆ ಕಾಲದವರು, ನೀನ್ ಯೂತ್ ಅಲ್ವಾ? ನಿನಗೇನು? ಕನಿಷ್ಠ ನೀನಾದ್ರೂ ಅರ್ಥ ಮಾಡ್ಕೋಬೋದಿತ್ತಲ್ಲ. ಇವತ್ತು ನಿನ್ ಕಾರಣದಿಂದ, ಜಸ್ಟ್ ನಿನ್ ಕಾರಣದಿಂದ ತಪ್ಪು ಮಾಡಿರೋಳ್ ಹಾಗೆ ರಾಜಲಕ್ಷ್ಮಿ ತಲೆ ತಗ್ಸಿ ನಿಂತಿದ್ದಾಳೆ. ರಾಜಲಕ್ಷ್ಮಿನ ಭಯಕ್ಕೆ ಪ್ರತಿರೂಪವಾಗಿ ಬೆಳೆಸಿದಿರೇ ಹೊರತು ಯಾವತ್ತಾದ್ರೂ ನಿಮ್ಮಲ್ಲಿ ಯಾರಾದ್ರೂ ಅವಳ ಮನ್ಸೇನು ಅಂತ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿದೀರಾ? ಅದೇ ಏನಾದ್ರೂ ಕೇಳಿದ್ರೆ ಕಟ್ಟುಪಾಡು ಸಂಪ್ರದಾಯ ಅಂತ ಹೆದರಿಸ್ತಾ ಇದ್ರಿ. ಇವತ್ತು ತಪ್ಪು ನೀವ್ ಮಾಡಿ ಅವಳಿಗೆ ಶಿಕ್ಷೆ ಕೊಡ್ತಿದ್ದೀರಾ. ಅವಳನ್ನ ಹಸೆ ಮಣೆ ಮೇಲೆ ಕೂರಿಸ್ತಾ ಇದ್ದೀರಾ. ಅವಳೇನಾದ್ರೂ ಈಗ್ಲೇ ಮದ್ವೆ ಮಾಡ್ಕೊಂಡ್ರೆ ಅವಳ ಜೀವನನೇ ನಾಶ ಆಗೋಗ್ಬಿಡತ್ತೆ. ಅವಳ ಕನ್ಸುಗಳನ್ನ ಹೂತ್ ಹಾಕ್ದಾಗ ಆಗ್ಬಿಡತ್ತೆ. ಇದಕ್ಕೆಲ್ಲ ಕಾರಣ ನೀನೇ. ಸಾರಿ ಆದ್ಯ. ನಿಜವಾಗ್ಲೂ ನೀನ್ ಸಾರಿ ಹೇಳ್ಬೇಕಾಗಿರೋದು ನನಗಲ್ಲ, ರಾಜಲಕ್ಷ್ಮಿಗೆ. ಇವಾಗ ಏನ್ ಹೇಳಿದ್ರು ಉಪಯೋಗ ಇಲ್ಲ. ಮದ್ವೆ ಮಾಡಿಸಿ ಕಳಿಸ್ತೀನಿ ಅಂತ ನಿಮ್ ಮಾವ ನಿರ್ಧಾರ ಮಾಡಿದ್ದಾಗಿದ್ಯಲ್ಲ, ಅವ್ರ ನಿರ್ಧಾರನ ಯಾರಿಂದಾನು ಬದಲಾಯಿಸಕ್ ಆಗಲ್ಲ ಅಲ್ವಾ? ನೋಡು, ನೀನ್ ಮಾಡಿರೋ ತಪ್ಪಿಗೆ ನಿನಗ್ ಪಶ್ಚಾತ್ತಾಪ ಇದ್ರೆ ನಿಮ್ ಮಾವ ತಗೊಂಡಿರೋ ನಿರ್ಧಾರನ ಬದಲಾಯಿಸು. ರಾಜಲಕ್ಷ್ಮಿ ಲೈಫ್ನ ಕಾಪಾಡು. ಆಗ್ಲೇ ನಿನ್ ಸಾರಿಗೂ ಬೆಲೆ ಇರುತ್ತೆ, ನಿನ್ ಮೇಲಿನ ಗೌರವನೂ ನನಗ್ ಜಾಸ್ತಿ ಆಗುತ್ತೆ. ಏನ್ ರಾಜು, ನೀನ್ ನಿಜವಾಗ್ಲೂ ರಾಜಲಕ್ಷ್ಮಿನ ಮದ್ವೆ ಮಾಡಿ ಕಳಿಸ್ಬೇಕು ಅನ್ಕೊಂಡಿದ್ಯಾ? 20 ವರ್ಷದಿಂದ ನಾನು ಬೆಳೆಸ್ಕೊಂಡಿದ್ದ ನಂಬಿಕೆಗೆ ರಾಜಲಕ್ಷ್ಮಿ ಮೋಸ ಮಾಡಿದ್ಲಮ್ಮ. ನನ್ನ ಮಗಳಲ್ಲಿ ಇಂಥ ಬದಲಾವಣೆ ಬರಬಾರ್ದು ಅಂತ ನಿನ್ ಸೊಸೆಗೆ ಎಚ್ಚರಿಕೆ ಕೊಟ್ಟಿದ್ದೆ. ಕೊನೆಗೆ ಅವಳ ಹತ್ರ ಮಾತಾಡೋದನ್ನು ಕೂಡ ಬಿಟ್ಟಿದ್ದೆ. ನಾನಿಷ್ಟು ಮಾಡಿದ್ರೂ ಈ ತಪ್ಪು ಹೇಗೆ ನಡೀತಮ್ಮ? ಈ ಊರಿಗೆ ಬುದ್ಧಿ ಹೇಳೋ ರಾಜಾರಾಮ್ ಮಗಳೇ ಹೀಗ್ ಮಾಡಿದ್ರೆ ನಾಳೆ ಊರಲ್ಲೆಲ್ಲರಿಗೂ ಗೊತ್ತಾದ್ಮೇಲೆ ಮನೆ ಮರ್ಯಾದೆ ಏನಾಗ್ಬೇಕಮ್ಮ? ಆ ಕೇಡು ನಡೆಯಕ್ ಮುಂಚೆನೆ ಮದುವೆ ಮಾಡಿ ಕಳ್ಸೋದೇ ಸರಿ ಅಂತ ನಿರ್ಧಾರ ತಗೊಂಡಿದ್ದೀನಮ್ಮ. ಈ ಸಮಸ್ಯೆ ಎಲ್ಲ ಆದ್ಯಯಿಂದಾನೆ. ಜಾನಕಿಗೆ ಎಷ್ಟೇ ಹೇಳಿದ್ರು ವಹಿಸ್ಕೊಂಡ್ ಬಂದ್ಲು. ಈ ಮನೆ ಸಂಪ್ರದಾಯ ಎಲ್ಲ ನೀರಲ್ಲಿ ಹೋಮ ಮಾಡ್ದಂಗಾಯ್ತು. ಎಲ್ಲ ತಿಳ್ಕೊಂಡಿರೋನು. ನೀನ್ ಯಾವುದೇ ನಿರ್ಧಾರ ತಗೊಂಡ್ರು ಅದು ಸರಿಯಾಗೇ ಇರುತ್ತೆ ಕಣೋ.